Good morning everyone. So I am Manjunath Mohan Rathod. I am your biology lecturer. So today we will discuss about mainly biology. Biology as common term in Kannada we can say Jeevashastra. So biology alli now mainly we start with okay, today is our first class. No, we start with the common basic in the what do you mean by biology? Okay, first of all we will understand what is biology. Biology ಏನಂತ ನಾವು understand ಮಾಡ್ಕೊಳ್ಳೋಣ. After that we will move with the one by one, dealing with the one by one steps. Okay, let's start. So we have here biology is nothing but a branch of science. It's a branch of science deals with study of a living organism. Okay, we consider it as a mainly a living organism. This is very important. So ನಾವೇನಂತ ಹೇಳ್ತೇವೆ ಇದನ್ನ ಬ್ರಾಂಚ್ ಆಫ್ ಅ ಸೈನ್ಸ್. ಇದೊಂದು ಬ್ರಾಂಚ್ ಆಫ್ ಅ ಸೈನ್ಸ್. ಸೈನ್ಸ್ ಇನ್ನೊಂದು ಬ್ರಾಂಚ್ ಇದು. ಡೀಲ್ಸ್ ವಿತ್ ಸ್ಟಡಿ ಆಫ್ ಅ ಲಿವಿಂಗ್ ಆರ್ಗನಿಸಮ್. ಹಿಯರ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಲಿವಿಂಗ್ ಥಿಂಗ್ಸ್. ಒಂದು ಜೀವ ಇರುವಂತ ಪ್ರಾಣಿಗಳಾಗಿರ್ಬೋದು, ಕಂಪ್ಲೀಟ್ ಒಂದು ಜೀವಿ ಜಗತ್ತು ಅಂತ ಹೇಳ್ತೀವಿ. ಅದರ ಬಗ್ಗೆ ನಾವೇನ್ ಮಾಡ್ತೇವೆ, ಒಂದು ಡಿಸ್ಕಷನ್ ಅನ್ನ ಮಾಡ್ತೇವೆ. ಸೊ ಹಿಯರ್ ಬಯಾಲಜಿ ಏನಾಗುತ್ತೆ ಅಂದ್ರೆ ಮೇನ್ಲಿ ಇಟ್ ಈಸ್ ಡಿವೈಡೆಡ್. ಈಗ ನೀವು ಟಿಲ್ 10th ವರೆಗೆ ಏನ್ ಮಾಡಿರ್ತೀರಿ, ಕಂಪ್ಲೀಟ್ ಕಂಬೈನ್ ಆಗಿ ಸ್ಟಡಿ ಮಾಡಿರ್ತೀರಿ. ಎಲ್ಲ ನಾವು ಸ್ಟಡಿ ಮಾಡಿನೇ ಬಂದಿರ್ತೇವೆ PUCಗೆ, ಹೌದಾ? ಅಲ್ಲಿ ಕಂಬೈನ್ ಇರುತ್ತೆ. ಇಲ್ಲೇನಾಗುತ್ತೆ, ವಿ ವಿಲ್ ಸಪರೇಟ್ ದ ಕಂಟೆಂಟ್, ಪ್ಲಾಂಟ್ಸ್ ಅಂಡ್ ದ ಅನಿಮಲ್. ಪ್ಲಾಂಟ್ ಕಂಟೆಂಟ್ ಅನ್ನ, ಅನಿಮಲ್ ಕಂಟೆಂಟ್ ಅನ್ನ ನಾವು ಡಿವೈಡ್ ಮಾಡ್ತೇವೆ. ಓಕೆ, ವಿ ವಿಲ್ ಸಿ ದ ಲಿಟಲ್ ಬಿಟ್ ಬ್ರೀಫ್ ಆನ್ ಇಂಟ್ರೊಡಕ್ಷನ್ ಅಬೌಟ್ ದ ಬಯಾಲಜಿ ಅಂದ್ರೆ ಏನಂತ ಗೊತ್ತಾಯ್ತು ನಮಗೆ. ಬ್ರಾಂಚ್ ಆಫ್ ಅ ಸೈನ್ಸ್, ಇದೊಂದು ಸೈನ್ಸ್ ಇಂದ ಒಂದು ಬ್ರಾಂಚ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಅ ಲಿವಿಂಗ್ ಆರ್ಗನಿಸಮ್. ಓಕೆ, ಲಿವಿಂಗ್ ಥಿಂಗ್ಸ್ ಬಗ್ಗೆ ವಿಲ್ ಸ್ಟಡಿ ಹಿಯರ್. ಸೊ branches of the biology, ಯಾವ branches ಇದಾವೆ? Okay, so first of all we have here botany. Okay, we call it as botany. Okay, so next one is the zoology. Botany and zoology, these two are the main two branches of biology. Biology do main two branches of botany and zoology. Again there are applied biology ಅಂತ ಬರುತ್ತೆ. In future classes we will discuss. In second year ಅಲ್ಲಿ ನಮಗೆ ಅದರ ಬಗ್ಗೆ ಎಲ್ಲ ಕರೆಕ್ಟ್ಲಿ ಕ್ಲಿಯರ್ ಡೌಟ್ ಆಗುತ್ತೆ. So means doubt clear ಆಗುತ್ತೆ, sorry. So here we have the branches, biology branches. So first one is the botany, second one is the zoology. Okay, so let's start with first one, botany. What do you mean by botany? Okay, botany ಅನ್ನು ನಾವು ಕನ್ನಡದಲ್ಲಿ ಹೇಳಬೇಕಾದ್ರೆ ಸಸ್ಯಶಾಸ್ತ್ರ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸಸ್ಯಶಾಸ್ತ್ರ. Okay, botany means branch of a science deals with scientific study of plant. ನಾನು ಇಲ್ಲಿ ಕನ್ಸಿಡರೇಷನ್ ಮಾಡ್ತಾ ಇದ್ದೀನಿ ಸೈಂಟಿಫಿಕ್ ಅಂತ ವರ್ಡ್ ಅನ್ನ ಅಗೇನ್ ಅಂಡ್ ಅಗೇನ್ ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ಬಿಕಾಸ್ ಯಾವ ಮೇನ್ ಏಮೇ ಇಲ್ಲ ನಮಗೆ. ಓಕೆ, ಬ್ರಾಂಚ್ ಆಫ್ ಅ ಸೈನ್ಸ್ ಡೀಲ್ಸ್ ವಿತ್ ಸೈಂಟಿಫಿಕ್ ಸ್ಟಡಿ ಆಫ್ ಅ ಪ್ಲಾಂಟ್. ನಾವು ವಾಟ್ ಯು ಮೀನ್ ಬೈ ಸೈಂಟಿಫಿಕ್ ಸ್ಟಡಿ ಅಂದ್ರೆ ಸೈಂಟಿಫಿಕ್ ಸ್ಟಡೀಸ್ ಅಂದ್ರೆ ಏನು? ಓಕೆ, ನಾವೀಗ ಕಾಮನ್ಲಿ ಎಲ್ಲಾ ರೀತಿ ಸ್ಟಡೀಸ್ ಅನ್ನ ಮಾಡ್ತಾ ಹೋಗ್ತೀವಿ, ಬಟ್ ಹಿಯರ್ ಸೈಂಟಿಫಿಕ್ ಸ್ಟಡಿ ಮೀನ್ಸ್ ವಿ ಸ್ಟಡಿ ಅಬೌಟ್ ದ ಕಂಪ್ಲೀಟ್ ಅನಾಟಮಿಕಲ್, ಮಾರ್ಫಾಲಜಿಕಲ್, ಓಕೆ, ಕಂಪ್ಲೀಟ್ ಫಿಸಿಯಾಲಜಿಕಲ್ ಎಲ್ಲದನ್ನು ನಾವು ಸ್ಟಡಿ ಮಾಡ್ತೇವೆ. ಅಂದ್ರೆ ಒಂದು ಪ್ಲಾಂಟ್ ಇದೆ, ಒಂದು ಸಸ್ಯ ಇದೆ ಅಂತೇಳಿ, ಒಂದು ಪ್ಲಾಂಟ್ ಇದೆ ಅಂತೇಳಿ, ಓಕೆ, ಎಕ್ಸ್ಟರ್ನಲಿ ನಮ್ಗೆ ಏನಾಗುತ್ತೆ, ಒಂದು ಪ್ಲಾಂಟ್ ಕಾಣುತ್ತೆ. ಓಕೆ, ಏನೇನು ಥಿಂಗ್ಸ್ ಇದಾವೆ ಒಂದು ಪ್ಲಾಂಟ್ ಎಕ್ಸ್ಟರ್ನಲಿ ಏನೇನು ಕಾಣುತ್ತೆ? ಔಟ್ಸೈಡ್ ನಿಂದ ನೋಡ್ತಾ ಹೋದ್ರೆ ವಿ ಕ್ಯಾನ್ ಸಿ ದ ಸ್ಟೆಮ್. ಓಕೆ, ಮೇನ್ಲಿ ಏನಾಗುತ್ತೆ, ಲೀವ್ಸ್ ಅನ್ನ ಕಾಣ್ತೀವಿ, ರೂಟ್ ಸಬ್ಮರ್ಜ್ ಇರ್ತಾವ ಅಂತ ಹೇಳ್ಬೋದು, ಇವನ್ನೆಲ್ಲ. ಆಮೇಲೆ ಇನ್ಸೈಡ್ ದ ಪ್ಲಾಂಟ್ ಇಲ್ಲಿ ಎದರಿಂದ ಮಾರ್ಪಟ್ಟಿದೆ, ಹೌದಾ? ಇಟ್ ಇಸ್ ಮೇನ್ಲಿ ಮೇಡ್ ಅಪ್ ಆಫ್ ಸೆಲ್. ಕಾಮನ್ ನಮ್ಗೆ ಗೊತ್ತಿದೆ, ನಾವು ಸ್ಟಡಿ ಮಾಡಿದ್ದೇವೆ, ಹೌದಾ? ಬಯಾಲಜಿನ ನಾವು ಸ್ಟಡಿ ಮಾಡಿದ್ವಿ. ಮೇಡ್ ಅಪ್ ಆಫ್ ಅ ಸೆಲ್. ವಾಟ್ ಕೈಂಡ್ ಆಫ್ ಅ ಸೆಲ್? ಓಕೆ, ಸೊ ಆಲ್ ದೀಸ್ ಕೈಂಡ್ ಆಫ್ ಸ್ಟಡೀಸ್ ಇಸ್ ನೋನ್ ಆಸ್ ದ ಸೈಂಟಿಫಿಕ್ ಸ್ಟಡಿ ಅಂತ ಹೇಳ್ತೀವಿ. ಓಕೆ, ಅಂಡ್ ವೆರಿ ಇಂಪಾರ್ಟೆಂಟ್, ವಿ ಸಿ ದ ಡಿಫರೆಂಟ್ ವೆರೈಟಿ ಆಫ್ ಪ್ಲಾಂಟ್. ಎದಕ್ಕೆ ಈ ಪ್ಲಾಂಟ್ಗಳು ಈ ರೀತಿ ಇದಾವೆ? ಕೆಲವೊಂದು ಪ್ಲಾಂಟ್ ತುಂಬಾ ಹೈಟ್ ಆಗಿ ಬೆಳೀತವೆ, ಕೆಲವೊಂದು ಸ್ಟಾಗ್ನೆಂಟ್ ಗ್ರೋತ್ ಇರುತ್ತೆ, ಹೌದಾ? ಸೊ ಡಿಫರೆಂಟ್, ಸಮ್ ಆಫ್ ದಿ ಪ್ಲಾಂಟ್ ಕ್ಯಾನ್ ಗ್ರೋ ಮೇನ್ಲಿ ಇನ್ ಅಕ್ವಾಟಿಕ್ ಕಂಡೀಷನ್. ಅಕ್ವಾಟಿಕ್ ಅಲ್ಲೂ ಕೂಡ ಬೆಳೆಯುತ್ತೆ. ಕೆಲವೊಂದು ಏನಾಗುತ್ತೆ, ಮೇನ್ಲಿ ಒಂದು ಡೆಸರ್ಟ್ ಅಲ್ಲಿ ಬೆಳೆಯುತ್ತೆ. ಇವೆಲ್ಲದನ್ನು ನಾವೇನ್ ಮಾಡ್ತೇವೆ, ಸ್ಟಡೀಸ್ ಅನ್ನ ಮಾಡ್ತೇವೆ. ಸೊ ಇಟ್ ಈಸ್ ಮೇನ್ಲಿ ಕನ್ಸಿಡರ್ಡ್ ಆಸ್ ಅ ಸೈಂಟಿಫಿಕ್ ಸ್ಟಡಿ. ಓಕೆ, ನೆಕ್ಸ್ಟ್ ವಿಲ್ ಕಂಟಿನ್ಯೂ ದ ಝುವಾಲಜಿ. ಝುವಾಲಜಿನ ನಾವು ಕನ್ನಡದಲ್ಲಿ ಪ್ರಾಣಿಶಾಸ್ತ್ರ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಪ್ರಾಣಿಶಾಸ್ತ್ರ. ಓಕೆ, ಝುವಾಲಜಿ. ಸೊ ಝುವಾಲಜಿ ಮೀನ್ಸ್ ಬ್ರಾಂಚ್ ಆಫ್ ಅ ಸೈನ್ಸ್ ಡೀಲ್ಸ್ ವಿತ್ ಅಗೇನ್ ಹಿಯರ್ scientific study of animal. Scientific study of animal means a branch of a science deals with scientific study of a animal. So illen ಹೇಳ್ತೇನೆ ಅಂದ್ರೆ again sir ನೀವು ಹೇಳ್ತಾ ಇದ್ದೀರಿ scientific again, yeah, here also scientific means nothing but a complete study of an organism. We see the millions of organisms, ಸುಮಾರಷ್ಟು organisms ಅನ್ನು ನೋಡ್ತೇವೆ. Okay, in that again we see the microorganisms also, ಹೌದಾ? ಡಿಫ್ರೆಂಟ್ ವೆರೈಟಿ ಆರ್ಗನಿಸಮ್ಸ್ ಅನ್ನ ನೋಡ್ತೇವೆ. ಸೊ ನಮಗೇನ್ ಮಾಡಿದ್ರು ಅಂದ್ರೆ ಮೇನ್ಲಿ ಒಂದು ಬಯಾಲಜಿಯಲ್ಲಿ ಬ್ರಾಂಚಸ್ ಅನ್ನ ಮಾಡ್ಕೊಂಡು ವಿ ವಿಲ್ ಸ್ಟಡಿ ಮೀನ್ಸ್ ಇಟ್ ಈಸ್ ಈಸಿಯರ್ ಫಾರ್ ಅಸ್. ಸೊ ಏನ್ ಮಾಡ್ತೇವೆ, ನಾವು ಡಿವೈಡ್ ಮಾಡ್ತೇವೆ. ಕೆಲವೊಂದು ಆರ್ಗನಿಸಮ್ಸ್ ಅನ್ನ ಇದ್ರಲ್ಲಿ ಹಾಕ್ತೇವೆ, ಮೇನ್ಲಿ ಪ್ಲಾಂಟ್ಸ್ ಇಲ್ಲಿ. ಓಕೆ, ಸೊ ಡಿಪೆಂಡ್ ಆನ್ ದ ಕ್ಯಾರೆಕ್ಟರಿಸ್ಟಿಕ್ ವಿ ಮೇನ್ಲಿ ಡಿವೈಡ್ ಮಾಡಿಬಿಟ್ಟು ಏನ್ ಮಾಡಿದ್ವಿ, ವಿ ಮೇನ್ಲಿ
there are main two branches. First one is the botany, second one is the zoology. Okay. Answer first time. So we'll continue. Okay. Now we've already discussion ಮಾಡಿದ್ವಿ what is branches of what is biology and what are the branches of biology ಅಂತ discussion ಅನ್ನು ಮಾಡ್ಕೊಂಡಿದ್ವಿ. So ನಾವೇನು ಕಂಟಿನ್ಯೂ ಮಾಡೋಣ ಇಲ್ಲಿ biology okay PUC first year science chapter 1 okay the living world ಒಂದೇ ಚಾಪ್ಟರ್ ನ just continue ಮಾಡ್ಕೊಂಡ್ಬಿಡುವ ಸ್ಟಾರ್ಟ್ ಅಪ್ ಮಾಡ್ಕೊಂಡ್ಬಿಡುವ ಅಂತ ಹೇಳ್ತೀವಿ. Okay. So here you can see the first chapter ನಮಗೆ ಇದೆ the living world ಅಂತ ಇದೆ. Okay, the living world ಅಂತ ಇದೆ. So the living world ಅನ್ಕೊಳ್ಳಿ first we consider here the term living. What do you mean by living? Living ಅಂದ್ರೆ ಏನು? Okay, here we have mainly living. Living means the state of being alive is called as the living ಅಂತ ಹೇಳ್ತೀವಿ. The state of being alive. Okay, ಒಂದು ಜೀವಂತಿಕೆ ಅಂತ ಹೇಳ್ಬೋದು. Okay, a state of being alive is called as the living ಅಂತ ಕರೀತೀವಿ. ಓಕೆ, ಈ ಕಾಮನ್ಲಿ ನಾವು ಡೈಲಿ ಲೈಫಲ್ಲಿ ಒಂದು ಜನರಲಿ ನೋಡ್ತಾ ಹೋದ್ರೆ ಯಾವ ರೀತಿ ಒಂದು ಆರ್ಗನಿಸಮ್ ಲಿವಿಂಗ್ ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಕಾಮನ್ ಆಗಿ ನಾವು ನೋಡ್ತಾ ಹೋದ್ರೆ ಓಕೆ, ಈಗ ಏನಾದ್ರು ಒಂದು ಲಿವಿಂಗ್ ಇದೆ ಕಂಟೆಂಟ್ ಅಂತ ಕಾಮನ್ ಆಗಿ ನೋಡ್ತಾ ಹೋದ್ರೆ ಅ ಕಾಮನ್ ಮೋಸ್ಟ್ ಕ್ಯಾರೆಕ್ಟರ್ ಏನಂತ ಹೇಳ್ತೀವಿ ನಾವು? ಓಕೆ, ಅ ಕಾಮನ್ ಮೋಸ್ಟ್ ಕ್ಯಾರೆಕ್ಟರ್ ಇಸ್ ನಥಿಂಗ್ ಬಟ್ ವಿ ಹ್ಯಾವ್ ಕಾಮನ್ ಮೋಸ್ಟ್ ಕ್ಯಾರೆಕ್ಟರ್ ಹಿಯರ್ ಮೂವ್ಮೆಂಟ್. ಓಕೆ, ಮೂವ್ಮೆಂಟ್ ಮೇನ್ಲಿ ಡಿಫೈನ್ಸ್ ದ ಲಿವಿಂಗ್ ಆರ್ಗನಿಸಮ್. ಕಾಮನ್ಲಿ ನಾವು ಹೇಳಬೇಕಾದ್ರೆ ಒಬ್ಬರನ್ನ ಮೂವ್ ಆಗ್ತಾ ಇದ್ದಾರೆ ಅನ್ಕೊಳ್ಳಿ ಮೀನ್ಸ್ ನಥಿಂಗ್ ಬಟ್ ವಿ ಕ್ಯಾನ್ ಐಡೆಂಟಿಫೈ ಇಟ್ಸ್ ಅ ಲಿವಿಂಗ್ ಥಿಂಗ್ ಅಂತ ವಿ ಕ್ಯಾನ್ ಐಡೆಂಟಿಫೈ. ಸೊ ಇಫ್ ದ ಕಾಮನ್ ಮೋಸ್ಟ್ ಕ್ಯಾರೆಕ್ಟರ್ ಇಸ್ ದ ಮೂವ್ಮೆಂಟ್ ಇಸ್ ದ ಕಾಮನ್ ಮೋಸ್ಟ್ ಕ್ಯಾರೆಕ್ಟರ್ ಆಫ್ ಅ ಲಿವಿಂಗ್ ಥಿಂಗ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ದೇರ್ ಆರ್ ಸಮ್ ಕ್ವಶನ್ ಅರೈಸಸ್. ಓಕೆ, ಕೆಲವೊಂದು ಕ್ವಶನ್ ಅರೈಸ್ ಆಗುತ್ತೆ ನಮ್ಮ ಮೈಂಡ್ ಅಲ್ಲಿ. ಓಕೆ, ಇಫ್ ಮೂವ್ಮೆಂಟ್ ಇಸ್ ದ ಲಿವಿಂಗ್ ಕ್ಯಾರೆಕ್ಟರ್ ದೆನ್ ವಾಟ್ ಅಬೌಟ್ ಮೂವಿಂಗ್ ಕಾರ್? ಒಂದು ಕಾರ್ ಕೂಡ ಮೂವ್ ಆಗುತ್ತೆ ಹೌದಾ? ಒಂದು ಕಾರ್ ಕೂಡ ಏನಾಗುತ್ತೆ ಮೂವ್ ಆಗ್ತಾ ಹೋಗುತ್ತೆ. ಹೌ ಕ್ಯಾನ್ ಯು ಐಡೆಂಟಿಫೈ? ಒಂದು ಕಾರನ್ನ ನಾವು ಡಿಫೈನ್ ಮಾಡ್ಬೋದಾ ಇದು ಲಿವಿಂಗ್ ಥಿಂಗ್ ಅಂತ ಹೇಳಿ? ನೋ. ಓಕೆ, ಸೇಮ್ ವಾಟ್ ಅಬೌಟ್ ಅ ಸ್ಲೀಪಿಂಗ್ ಮ್ಯಾನ್? ಓಕೆ, ಈಗ ಒಬ್ರು ಮಕ್ಕೊಂದಿದ್ದಾರೆ ಅಂತ ಹೇಳ್ಕೊಡಿ, ದೇರ್ ಇಸ್ ನೋ ಮೂವ್ಮೆಂಟ್. ಸೊ ಹೌ ಕ್ಯಾನ್ ವಿ ಐಡೆಂಟಿಫೈ? ಯಾವ ರೀತಿ ನಾವು ಅದನ್ನ ಐಡೆಂಟಿಫೈ ಮಾಡಬಹುದು? ಯಾವ ರೀತಿ ಒಂದು ಇಟ್ ಈಸ್ ಅ ಲಿವಿಂಗ್ ಥಿಂಗ್ ಆರ್ ನಾನ್ ಲಿವಿಂಗ್ ಥಿಂಗ್ ಅಂತ ಯಾವ ರೀತಿ ಐಡೆಂಟಿಫೈ ಮಾಡಬಹುದು? ಸೊ ದೇರ್ ಆರ್ ಮೆನಿ ಕ್ವಶನ್ಸ್ ಅರೈಸಸ್. ಓಕೆ, ಇಫ್ ಮೂವ್ಮೆಂಟ್ ಇಸ್ ದ ಕ್ಯಾರೆಕ್ಟರ್ ಆಫ್ ಅ ಲಿವಿಂಗ್ ಥಿಂಗ್, then what about this? ಹೌದಾ, ಕ್ವಶನ್ ಅಂತೂ ಕಾಮನ್ಲಿ ಅರೈಸ್ ಆಗೇ ಆಗುತ್ತೆ. ಸೊ ಹಿಯರ್ ವಿ ಕ್ಯಾನ್ ಕನ್ಸಿಡರ್ mainly movement is not only a single character. Movement ಅಷ್ಟೇ ಒಂದು ಕ್ಯಾರೆಕ್ಟರ್ ಇಲ್ಲ, there are many characters. Okay, there are many important characters. Common most ಆಗಿ ನಾವು ಹೇಳಬೇಕಾದ್ರೆ respiration, okay, excretion, reproduction. Okay, these are the some characters of a living organism. So by this we can conclude, okay, by this we can consider movement is not only a single character, okay, which defines living. There are some very important characters which describes the living things. ಅಂದ್ರೆ ಒಂದು ಮೂವ್ಮೆಂಟ್ ಅನ್ನ ನಾವು ಜನರಲಿ ಒಂದು ಕ್ಯಾರೆಕ್ಟರ್ ಅಂತ ತಗೊಂಡ್ವಿ ಹೌದಾ, ಒಂದು ಜನರಲ್ ಕ್ಯಾರೆಕ್ಟರ್ ಅಂತ ಹೇಳಿದೆ. ಇವನ್ನ ಬಿಟ್ಬಿಟ್ಟು ಕೂಡ ಏನಾಗುತ್ತೆ, there are many characters, there are some other very important characters ಇದಾವೆ which mainly defines the living organism. Let us discuss all those important characters. ಯಾವಂತ ಈಗ ಡಿಸ್ಕಷನ್ ಅನ್ನ ಮಾಡಬಹುದು. So we'll continue the concept. Now we will discuss about the important characters of a living organism. Okay, ಯಾವ important character ಇದಾವೆ living organism? Movement ಅಂತ ಹೇಳಿದ್ರೆ ಸರ್, okay, movement is the one of the character, but it will not define the complete organism because some questions ಅನ್ನ ನಾವು ನೋಡಿದ್ವಿ ಮೈಂಡ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತಾ ಹೋಗುತ್ತೆ ನಿಮಗೆ ಅಂತ ಹೇಳಿ. Okay, so important characters of a living organism ಯಾವ ಯಾವಪ್ಪ ಅಂತ ಹೇಳಿ. First one, very important character, growth and development. Second one is the reproduction. Third one is metabolism ಅಂತ ಹೇಳ್ತೇವೆ. Next one is cellular organization of the body. Last one is consciousness. Also we can call it as a common term ಅಲ್ಲಿ response ಅಂತಾನು ಹೇಳ್ತೇವೆ. Consciousness otherwise a response ಅಂತಾನು ನಾವು ಹೇಳ್ತೇವೆ. Okay, so important characters which define a living organism or the living thing. Important characters which define a living organism or the living thing are, first one is the growth and the development. Okay, next one is the reproduction, next one is the metabolism, next one is cellular organization of the body, next
consciousness, also we call it as a response. Okay, in next class we will discuss these characters one by one ನಾವೇನ್ ಮಾಡ್ಕೊಂಡ್ಬಿಡುವ ಈ ಕ್ಯಾರೆಕ್ಟರ್ಸ್ ನ ಡಿಸ್ಕ್ರೈಬ್ ಮಾಡ್ತಾ ಹೋಗುವ. ದಿಸ್ ಇಸ್ ದ ಫಸ್ಟ್ ಚಾಪ್ಟರ್. ಸೊ ನಾವು ಒನ್ ಬೈ ಒನ್ ಸ್ಲೋಲಿ ನಾವೇನ್ ಮಾಡ್ತಾ ಹೋಗುವ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗುವಂತೆ. ಸೊ ಇನ್ ಟುಡೇಸ್ ಕ್ಲಾಸ್ ಏನೇನನ್ನ ನಾವು ಡಿಸ್ಕಷನ್ ಮಾಡ್ಕೊಂಡ್ವಿ. ಟುಡೇ ಕ್ಲಾಸ್ ಅಲ್ಲಿ ನಾವು ಏನೇನನ್ನ ಕಂಟೆಂಟ್ ನ ಡಿಸ್ಕಷನ್ ಮಾಡಿದ್ದೇವೆ. ವಿ ಸ್ಟಾರ್ಟೆಡ್ ವಿತ್ ದ ಚಾಪ್ಟರ್ ಬಯಾಲಜಿ. ವಾಟ್ ಡು ಮೀನ್ ಬೈ ಬಯಾಲಜಿ ಅಂತ ನೋಡಿದ್ವಿ. ಬ್ರಾಂಚಸ್ ಆಫ್ ಬಯಾಲಜಿ ವಿ ಡಿಸ್ಕಸ್. ಓಕೆ, ಬಾಟನಿ ಅಂಡ್ ಜುವಾಲಜಿ ಅನ್ನೋ ಬ್ರಾಂಚಸ್ ಅನ್ನ ನಾವು ಡಿಸ್ಕಷನ್ ಮಾಡ್ಕೊಂಡ್ವಿ. ಆಫ್ಟರ್ ದಟ್ ವಿ ಮೇನ್ಲಿ ಸ್ಟಾರ್ಟೆಡ್ ದ ಚಾಪ್ಟರ್, ಫಸ್ಟ್ ಚಾಪ್ಟರ್ ದ ಲಿವಿಂಗ್ ವರ್ಲ್ಡ್. ಓಕೆ, ಇನ್ ಲಿವಿಂಗ್ ವರ್ಲ್ಡ್ ವಿ ಡಿಸ್ಕಸ್ ಅಬೌಟ್ ದ ಲಿವಿಂಗ್. ವಾಟ್ ಡು ಮೀನ್ ಬೈ ಲಿವಿಂಗ್ ಅಂತ ಹೇಳಿ. After that, we mainly given the consideration about little bit about the movement anna. Okay. After that, we discuss about the important character. Discussion in the sense we just in madidave counting ಮಾಡ್ಕೊಂಡಿದ್ದೇವೆ ಯಾವ characters ಇದಾವೆ ಅಂತ ಹೇಳಿ. So in next class, what we do, we will continue the all these characters anna describe ಮಾಡ್ತಾ ಹೋಗುವಂತೆ. Okay. Thank you for attending the class. Thank you.